ಗ್ರಾಮೀಣ ಭಾಗದ ಮಕ್ಕಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ದೇಶದ ಪ್ರತಿಷ್ಠಿತ ಆಕಾಶ್ ಸಂಸ್ಥೆ ಜೊತೆಗೂಡಿ ಜೆಇಇ, ನೀಟ್, ಕೆಎಸ್ಟಿ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗೆ ಮಕ್ಕಳನ್ನು ತಯಾರಿ ನಡೆಸಲು ಹಾಗೂ ಗ್ರಾಮೀಣ ವಿದ್ಯಾರ್ಥಿಗಳ ಮೆಡಿಕಲ್ ಇಂಜಿನಿಯರ್ ಕನಸು ನನಸಾಗಿಸಲು ಜ್ಞಾನಸಂಗಮ ಕಾಲೇಜು ನೆರವಾಗಲಿದೆ ಎಂದು ಜ್ಞಾನಸಂಗಮ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಆರ್ ನಟರಾಜು ತಿಳಿಸಿದರು. ದಾಬಾಸ್ಪೇಟೆ ಪಟ್ಟಣದ ಜ್ಞಾನಸಂಗಮ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಈ ಬಾರಿಯೂ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆದು ಉತ್ತೀರ್ಣರಾಗಿದ್ದು, ಬೆಂಗಳೂರು ಗ್ರಾಮಾಂತರ ಹಾಗೂ ತುಮಕೂರು ಜಿಲ್ಲೆಯ ಗ್ರಾಮೀಣ ಮಕ್ಕಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ದೇಶದ ಪ್ರತಿಷ್ಠಿತ ಆಕಾಶ್ ಸಂಸ್ಥೆ ಜೊತೆಗೂಡಿ ತುಮಕೂರಿನ ಎಸ್ಐಟಿ ಕಾಲೇಜು ಮುಂಭಾಗ ಬ್ರಾಂಚ್ ತೆರೆದಿದ್ದು, 8ನೇ ತರಗತಿಯಿಂದಲೇ ನೀಟ್, ಜೆಇಇ ಅಂತಹ ಪರೀಕ್ಷೆಗಳಿಗೆ ಫೌಂಡೇಶನ್ ತರಗತಿಗಳನ್ನು ಪ್ರಾರಂಭಿಸುತ್ತಿದ್ದು, ಪಿಯುಸಿ ವಿದ್ಯಾರ್ಥಿಗಳಿಗೆ ವಿಶೇಷ ತರಬೇತಿಗಳನ್ನು ಆಯೋಜನೆ ಮಾಡುತ್ತಿದ್ದು, ದಾಬಾಸ್ಪೇಟೆಯಲ್ಲಿಯೂ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಗುಣಮಟ್ಟದ ತಯಾರಿ ಲಭಿಸಿದೆ ಎಂದರು. ಆಕಾಶ್ ಸಂಸ್ಥೆಯ ಪ್ರಾದೇಶಿಕ ವ್ಯವಹಾರ ವ್ಯವಸ್ಥಾಪಕ ಪ್ರೇಮ್ ಚಂದ್ ರಾಯ್ ಮಾತನಾಡಿ, 1988ರಿಂದ ಆಕಾಶ್ ಸಂಸ್ಥೆ ನೀಟ್, ಇಂಜಿನಿಯರಿಂಗ್ ನಂತಹ ಪರೀಕ್ಷೆಗಳಿಗೆ ತರಗತಿಗಳನ್ನು ನಡೆಸುತ್ತಾ ಬಂದಿದ್ದು, ಕರ್ನಾಟಕದಲ್ಲೂ 25 ಅಕಾಡೆಮಿಗಳು ಕಾರ್ಯನಿರ್ವಹಿಸುತ್ತಿದ್ದು, ರಾಷ್ಟ್ರೀಯ ಮಟ್ಟದ ಕಠಿಣವಾದ ಪರೀಕ್ಷೆಗಳನ್ನು ಸುಲಭವಾಗಿಸಿ ಮಕ್ಕಳು ಮೆಡಿಕಲ್ ಇಂಜಿನಿಯರಿಂಗ್ ಓದುವ ಕನಸನ್ನು ನನಸಾಗಲು ನೆರವಾಗುತ್ತಿದ್ದು, ಕಳೆದ ವರ್ಷ ನೀಟ್ ಪರೀಕ್ಷೆಯಲ್ಲಿ ಆಕಾಶ್ ಸಂಸ್ಥೆಯ 8 ವಿದ್ಯಾರ್ಥಿಗಳು 720ಕ್ಕೆ 720 ಅಂಕಗಳನ್ನು ಪಡೆದಿದ್ದು, ಜೊತೆಗೆ ಕರ್ನಾಟಕ ಆಕಾಶ್ ಸಂಸ್ಥೆಯ ಪ್ರಾದೇಶಿಕ ವ್ಯವಹಾರ ವ್ಯವಸ್ಥಾಪಕ ಪ್ರೇಮ್ ಚಂದ್ ರಾಯ್ ಮಾತನಾಡಿ, 1988ರಿಂದ ಆಕಾಶ್ ಸಂಸ್ಥೆ ನೀಟ್, ಇಂಜಿನಿಯರಿಂಗ್ ನಂತಹ ಪರೀಕ್ಷೆಗಳಿಗೆ ತರಗತಿಗಳನ್ನು ನಡೆಸುತ್ತಾ ಬಂದಿದ್ದು, ಕರ್ನಾಟಕದಲ್ಲೂ 25 ಅಕಾಡೆಮಿಗಳು ಕಾರ್ಯನಿರ್ವಹಿಸುತ್ತಿದ್ದು, ರಾಷ್ಟ್ರೀಯ ಮಟ್ಟದ ಕಠಿಣವಾದ ಪರೀಕ್ಷೆಗಳನ್ನು ಸುಲಭವಾಗಿಸಿ ಮಕ್ಕಳು ಮೆಡಿಕಲ್ ಇಂಜಿನಿಯರಿಂಗ್ ಓದುವ ಕನಸನ್ನು ನನಸಾಗಿಸಲು ನೆರವಾಗುತ್ತಿದ್ದು, ಕಳೆದ ವರ್ಷ ನೀಟ್ ಪರೀಕ್ಷೆಯಲ್ಲಿ ಆಕಾಶ್ ಸಂಸ್ಥೆಯ 8 ವಿದ್ಯಾರ್ಥಿಗಳು 720ಕ್ಕೆ 720 ಅಂಕಗಳನ್ನು ಪಡೆದಿದ್ದು, ಜೊತೆಗೆ ಕರ್ನಾಟಕದ ಸಿಇಟಿ ಪರೀಕ್ಷೆಯಲ್ಲಿ ಕಳೆದ 4 ವರ್ಷದಿಂದ ಆಕಾಶ್ ಸಂಸ್ಥೆಯ ವಿದ್ಯಾರ್ಥಿಗಳೇ ಪ್ರಥಮ ರ್ಯಾಂಕ್ ಪಡೆದಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಈ ನಿಟ್ಟಿನಲ್ಲಿ ದಾಬಾಸ್ಪೇಟೆಯ ಜ್ಞಾನಸಂಗಮ ಕಾಲೇಜಿನಲ್ಲಿ ಆಕಾಶ್ ಸಂಸ್ಥೆ ಉತ್ತಮ ಉಪನ್ಯಾಸಕರಿಂದ ವಿದ್ಯಾರ್ಥಿಗಳನ್ನು ತಯಾರಿ ನಡೆಸಲು ನೆರವಾಗಲಿದ್ದು, ಜೊತೆಗೆ ಬಡ ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಉಚಿತ ಕೋಚಿಂಗ್ ಹಾಗೂ ಸ್ಕಾಲರ್ಶಿಪ್ ವ್ಯವಸ್ಥೆಯನ್ನು ಕಲ್ಪಿಸಿದ್ದು, ವಿದ್ಯಾರ್ಥಿಗಳು ಇದರ ಸದ್ಬಳಕೆ ಮಾಡಿಕೊಳ್ಳುವಂತೆ ಕರೆ ನೀಡಿದರು. I am very thankful to all of you, all the media friends, that you have taken out time to attend this seminar and press conference where we are announcing that Akash is starting its center in Tumkur district and its services in Dabaspet. We are very happy. It's a very old organization. Almost 36 plus years we have spent all across India. Started our medical and engineering preparation coaching classes from 1988, and in Karnataka we started almost 12 years back with 3 centers in Bangalore city, and now we are having 25 plus centers all across Karnataka, which include almost all districts like Gulbarga, Belgaum, Hubli, Dharwad, Bangalore, Udupi, Hassan, Shimoga, Davangere, Bellary, Mysore, and almost 14 centers in Bangalore. This year we are starting in Tumkur district and Bijapur districts. So the word paced and Tumkur, a lot of the students were appearing for NEET exam and JEE exam. They were not getting a quality national level coaching center so that they can prepare for tougher exams like NEET and JEE. These exams are very tough. Many students who want to become doctors, they appear for NEET examination and they require to crack NEET exam so that they can fulfill their dream of becoming doctors. So NEET, almost last year also close to 25 lakh students have appeared exam, and government plus medical private medical seats are not more than 1 lakh 4-5,000. So you can understand the competition which is there when a student dreaming to become doctor has to go through when they are preparing for NEET. Akash helped them to prepare better in the subjects like physics, chemistry, botany and geology so that they can crack these exams
and achieve their dreams. We are very proud to share that last year, out of 720 marks, which is the total mark for NEET exam, 8 of Akash students have scored perfect 720 marks. It's a very, very proud moment for us to share such kind of results. Karnataka is also popular for case CET examination. For the last consecutive 4 years, we proudly mention that the first ranker of KSET is coming from Karnataka Akash centers. They are coming from different part of Karnataka, but we proudly help them academically so that they can crack the exams of KSET and score the perfect scores. Similarly, in JEE mains and advance, when a student want to get into popular IIT colleges like IIT Mumbai, IIT Dharwad, IIT Madras or IIT Kharagpur, Kanpur and all, they require to crack the JEE mains and advanced examination. For that also we are helping students. So ಸಂಗಮ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷನಾಗಿದ್ದೇನೆ. ನಮ್ಮ ಹಳ್ಳಿ ವಿದ್ಯಾರ್ಥಿಗಳಿಗೂ ಕೂಡ ಏನು ಸಿಟಿನಲ್ಲಿ ಸಿಗ್ತಾ ಇರೋ ಸೌಲಭ್ಯ ಸಿಗಬೇಕು, ಅವರು ಕೂಡ ಇಂಜಿನಿಯರ್ಸು ಮತ್ತು ಡಾಕ್ಟರ್ಸ್ ಆಗೋ ಆಸೆ ಇರುತ್ತೆ. ಅದಕ್ಕೋಸ್ಕರ ಆಕಾಶ್ ಬೈಜೂಸ್ ಎಂಬ ಡೆಲ್ಲಿಯಿಂದ ಸಂಸ್ಥೆನ ನಾವು ಈ ಜ್ಞಾನ ಸಂಗಮ ಎಜುಕೇಷನ್ ಟ್ರಸ್ಟ್ ಜೊತೆಗೆ ಟೈಅಪ್ ಮಾಡ್ಕೊಂಡಿದ್ದೇವೆ. ಯಾರು ತಾಲೂಕ್ ಲೆವೆಲಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಮೆರಿಟಲ್ಲಿ ಪಾಸ್ ಆಗ್ತಾರೋ ಪ್ರತಿ ಸ್ಕೂಲ್ನ 2 ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶವನ್ನು ನಮ್ಮ ಕಾಲೇಜಿನಿಂದ ನಾವು ಮಾಡಿಕೊಡ್ತೇವೆ. ಯಾರಾದರೂ ಬೇರೆ ಪ್ರದೇಶದಿಂದ ಬರೋರು 95ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದರೆ ಅವ್ರಿಗೂ ಕೂಡ ನಾವು ಉಚಿತ ಶಿಕ್ಷಣನ ನಮ್ಮ PUC ಇದರಲ್ಲಿ ಮಾಡಿಕೊಡ್ತೇವೆ. ಅದೇ ಥರದಲ್ಲಿ ಆಕಾಶ್ ಸಂಸ್ಥೆಯಿಂದ ಅವ್ರಿಗೆ ಆದಷ್ಟು ಫೆಸಿಲಿಟಿಗಳನ್ನ ನಾವು ಕನ್ಸೆಷನ್ ಮಾಡಿಕೊಡ್ತೇವೆ. ನಮ್ಮ ಕಾಲೇಜಿನಲ್ಲಿ 5ರಿಂದ 6 ಬಸ್ಗಳನ್ನ ರನ್ ಮಾಡೋದ್ರಿಂದ ದೂರದ ಊರುಗಳಿಂದ ಬರೋಂಥ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗ್ತದೆ. ನಮ್ಮ ಕಾಲೇಜಿನಿಂದ ಈ ಬಾರಿ ವಿದ್ಯಾರ್ಥಿ ನಿಲಯವನ್ನು ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಯಾರಾದರೂ ಇಚ್ಛಿಸಿದಲ್ಲಿ ಅದರ ಫೆಸಿಲಿಟಿ ಕೂಡ ಉಪಯೋಗಿಸ್ಕೋಬೋದು. ಎಲ್ರಿಗೂ ಧನ್ಯವಾದಗಳು. ಜ್ಞಾನ ಸಂಗಮ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಜ್ಞಾನ ಸಂಗಮ ಎಜುಕೇಷನ್ ಟ್ರಸ್ಟ್ನ ಅಡಿಯಲ್ಲಿ ಜ್ಞಾನ ಸಂಗಮ ಪದವಿ ಪೂರ್ವ ಕಾಲೇಜನ್ನು ಪ್ರಾರಂಭಿಸಿ ಸತತ 5 ವರ್ಷಗಳಿಂದ ಕಾಲೇಜು ಪ್ರಾರಂಭವಾಗಿದೆ. ಕಳೆದ 3 ವರ್ಷಗಳಿಂದ ಉತ್ತಮ ಫಲಿತಾಂಶವನ್ನು ಕೊಡುವುದರ ಮುಖಾಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಅತ್ಯುತ್ತಮವಾದಂತಹ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿದ್ದೀವಿ. ಅಧ್ಯಕ್ಷರ ಒಂದು ಮಾರ್ಗದರ್ಶನದ ಮೇರೆಗೆ ಹಾಗೂ ಎಲ್ಲ ನಿರ್ದೇಶಕರ ಮೇರೆಗೆ ಉತ್ತಮವಾದಂಥ ಫಲಿತಾಂಶದ ಜೊತೆಗೆ ಉತ್ತಮವಾದಂತಹ ಫೆಸಿಲಿಟಿ ವ್ಯವಸ್ಥೆಯನ್ನು ನಾವು ಬಸ್ ವ್ಯವಸ್ಥೆ ಆಗಿರ್ಬೋದು ಮತ್ತು ಟಾಪರ್ಸ್ಗಳಿಗೆ ಉಚಿತವಾದಂಥ ಶಿಕ್ಷಣ ಕೊಡೋದಾಗಿರ್ಬೋದು, ಈ ರೀತಿಯಾದಂತಹ ಸೌಲಭ್ಯಗಳನ್ನು ನಾವೆಲ್ಲರೂ ಸಹ ಇದನ್ನು ನೀಡ್ತಾ ಇದ್ದೀವಿ. ಹಾಗೆ ಈ ಶಿಕ್ಷಣ ಸಂಸ್ಥೆ ಉನ್ನತವಾಗಿ ಬೆಳಿಬೇಕು ಮತ್ತು ಈ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂತಹ ಮೆಡಿಕಲ್ ಸೀಟ್ನ ದೊರಕಿಸ್ಕೊಡಬೇಕು ಮತ್ತು ಇಂಜಿನಿಯರ್ ಸೀಟ್ನಲ್ಲಿ ಉತ್ತಮವಾದಂತಹ ಕಾಲೇಜುಗಳಿಗೆ ಆಯ್ಕೆ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಆಕಾಶ್ ಸಂಸ್ಥೆಯನ್ನು ನಾವು ಸಂಸ್ಥೆಗೆ ಜಾಯಿನ್ ಮಾಡ್ಕೊಂಡಿದ್ದೀವಿ. ಆದ್ದರಿಂದ ಈ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಶಿಕ್ಷಣದ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೂ ಸಹ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಅದರ ಜೊತೆ ಸಹಯೋಗದೊಂದಿಗೆ ಆಕಾಶ್ ಸಹಯೋಗದೊಂದಿಗೆ ನಾವು ಕೆಲಸ ಮಾಡಬೇಕು ಅಂತ ಈ ವರ್ಷದಿಂದ ಪ್ರಾರಂಭ ಮಾಡಿದ್ದು. ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳನ್ನು ಮೆಡಿಕಲ್ಗೆ ಕಳಿಸ್ಬೇಕು ಮತ್ತು ಇಂಜಿನಿಯರಿಗೆ ಒಳ್ಳೆಯ ಉತ್ತಮವಾದಂಥ ಶಿಕ್ಷಣ ಸಂಸ್ಥೆಗೆ ಆಯ್ಕೆ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಈ ಸಂಸ್ಥೆಗೆ ನಾವು ಜಾಯಿನ್ ಮಾಡ್ಕೊಂಡು ಪ್ರಾರಂಭವನ್ನು ಮಾಡಿದ್ದೇವೆ. ಹಾಗೆ ಈ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ 95% ಅಧಿಕ ಅಂಕಗಳನ್ನು ಗಳಿಸಿದ್ದಂತಹ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ಪ್ರಥಮ PUCಯಲ್ಲಿ ಮತ್ತು ದ್ವಿತೀಯ PUCಯಲ್ಲಿ 50% ಉಚಿತ ಶಿಕ್ಷಣವನ್ನು ಸಹ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಆಕಾಶ್ ಸಂಸ್ಥೆಯಲ್ಲೂ ಸಹ ಡಿಸ್ಟ್ರಿಕ್ಟ್ ಟಾಪರ್ಗೆ ಅವರು ಉಚಿತ ಶಿಕ್ಷಣ ಮತ್ತು ಸ್ಕಾಲರ್ಶಿಪ್ ಕೊಡುವ ಒಂದು ಸೌಲಭ್ಯ ಇರೋದ್ರಿಂದ ಅದನ್ನು ಅವರು ಸಹ ಈ ಭಾಗದ ವಿದ್ಯಾರ್ಥಿಗಳು ಆ ಸೌಲಭ್ಯವನ್ನು ಪಡಿಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಈ ಸಂಸ್ಥೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸತತವಾಗಿ ಅವರ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಈ ಸಂಸ್ಥೆ ಉತ್ತಮವಾದ ಫಲಿತಾಂಶದ ಜೊತೆಗೆ
ಉತ್ತಮವಾದಂತಹ ಸಂಸ್ಕಾರ ಸಂಸ್ಕೃತಿಯನ್ನು ಸಹ ನಾವು ಇದರ ಜೊತೆಯಲ್ಲಿ ಕೊಡ್ತಾ ಇದ್ದೀವಿ. ಎಲ್ಲ ಗ್ರಾಮೀಣ ವಿದ್ಯಾರ್ಥಿಗಳು ಸಂಸ್ಥೆಗೆ ಬಂದು ಜಾಯಿನ್ ಆಗಬೇಕು, ಉತ್ತಮವಾದ ಶಿಕ್ಷಣವನ್ನು ಪಡಿಬೇಕು. ಇದರ ಆಕಾಶ್ ಸಂಸ್ಥೆಯ ಸೌಲಭ್ಯಗಳ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಅಂತ ನಿಮ್ಮ ಮುಖಾಂತರ ಹೇಳ್ಕೊಳ್ತಾ ಇದ್ದೀವಿ. ಇದೆಲ್ಲ ಸೌಲಭ್ಯಗಳು ಇರುವಂಥದ್ದು ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳಿಗೆ. ಈ ಸಂದರ್ಭದಲ್ಲಿ ಕಾಲೇಜಿನ ಉಪಾಧ್ಯಕ್ಷ ಜಗದೀಶ್ ಜಿ ಕುಮಾರಸ್ವಾಮಿ ವಿ, ಪ್ರಾಂಶುಪಾಲರಾದ ಪುನೀತ್ ಕುಮಾರ್, ಸುಜಾತ, ಟ್ರಸ್ಟಿಗಳಾದ ಚಂದಿರಧರ, ಅವೈಜ್ ಅಹಮದ್, ತುಮಕೂರು ಆಕಾಶ್ ಬ್ರಾಂಚ್ ಮ್ಯಾನೇಜರ್ ಗೌತಮ್, ಉಪನ್ಯಾಸಕರುಗಳಾದ ಮಲ್ಲಿಕಾರ್ಜುನ್, ದಕ್ಷಿಣಮೂರ್ತಿ, ರಾಕೇಶ್ ಕುಮಾರ್, ವೀಣಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.